Welcome back, dear students. Today in this session we are going to study the next class, that is class Aves and Mammals. In the last session we have discussed about the class Amphibia and Reptiles, right? Amphibia and reptiles ಬಗ್ಗೆ last session ಅಲ್ಲಿ discuss ಮಾಡಿದ್ವಿ and today ನಾವು ಏನು discuss ಮಾಡ್ತೀವಿ about Aves ಮತ್ತು Mammals, class Aves and Mammals. So this class Aves, they are nothing but birds. Okay, aves and really they are nothing but birds. Okay, so today we are going to discuss about the characteristics of birds. So as you all know, so birds in the habitat in really, what is the habitat of the bird? El vasavagutte bird, they are mostly flying. Okay, aerial mode of life adava. ಏನು ಮಾಡ್ತಿರ್ತಾವ, ಹಾರ್ತಿರ್ತಾವ. And ಕೆಲವೊಂದಿಷ್ಟು birds ಇರ್ತಾವ, they can't fly. Such birds are called as flightless birds ಅಂತ ಕರೀತೀವಿ ನಾವು. ಅಂದ್ರೆ ಹಾರೋದಿಲ್ಲ, ಅವು ಪಕ್ಷಿಗಳೇ ಬಟ್ ಹಾರೋದಿಲ್ಲ. ಓಕೆ, ಅಂತ ಒಂದು ಪಕ್ಷಿಗಳಿಗೆ ನಾವು ಏನಂತ ಕರಿತೀವಿ? ಫ್ಲೈಟ್ಲೆಸ್ ಬರ್ಡ್ಸ್. ಓಕೆ, ಸೊ ಎಕ್ಸಾಂಪಲ್ ಫಾರ್ ಫ್ಲೈಟ್ಲೆಸ್ ಬರ್ಡ್ಸ್ ಯಾವ್ದಿರ್ಬೋದು? ನಥಿಂಗ್ ಬಟ್ ostrich. Clear? So ostrich is a flightless bird which cannot having capacity to fly. ಅದು ಹಾರ್ಲಿಕ್ಕೆ ಆಗೋದಿಲ್ಲ. And among them, many of the most of the birds are flight. They are having flight mode of adaptation. Okay, so the characteristic feature. So ಹಾರ್ಬೇಕಾದ್ರೆ ಏನ್ ಬೇಕು? ರೆಕ್ಕೆ ಬೇಕು, ಹೌದಾ? So birds of the main prominent feature ಏನದ? They are having feathers and wings. Okay, so they are having feathers that helps to fly. Okay, next they possess beak. Beak ಗೊತ್ತಾ? ಕೊಕ್ಕೆ ಅಂತೀವಿ. ಓಕೆ, ಈ ತರ. So this is what called as a beak. Okay, so every bird, ಯಾವುದೇ ಪಕ್ಷಿ ತಗೋರಿ, so ಆ ಪಕ್ಷಿ ಏನದ? beak ಅದು. So this is the beak. Okay, so this is an important feature what we observe in the class Aves. Okay, they possess beak. Head region ಅಲ್ಲಿ ಏನಿರ್ತದ? beak ಅದ. So ನಮಗೆ ಯಾವ ತರ mouth ಅದ? So in case of birds they are having beak. Clear? Skin of the birds is dry. ಅದು skin ಏನದ? dry ಅದ. As we human beings ನಮ್ಮಲ್ಲಿ ಏನದ? oil glands ಅದ, sweat gland ಅದ. So ನಮ್ಮ skin ನಲ್ಲಿ ಅವಾಗ ಏನದ? ಸ್ವಲ್ಪ ಎಣ್ಣೆ ತರ ಬಿಡುತ್ತೆ. ಓಕೆ, ಸೊ ಈ ತರ ಮುಟ್ ನೋಡ್ರಿ, we feel like oily. ಓಕೆ, ಆರ್ ಸಮಟೈಮ್ಸ್ ನಮ್ಗೆ ಏನಾಗುತ್ತಾ? ಬೆವರು ಬರ್ತದ, ಹೌದಾ? ಸೊ ನಮ್ ಸ್ಕಿನ್ ಡ್ರೈ ಇರೋದಿಲ್ಲ. ಓಕೆ, ಸೊ ನಮ್ ಸ್ಕಿನ್ ಏನದ? ಇಟ್ ಮೇ ಬಿ ಆಯಿಲಿ ಇರ್ತದ ಆರ್ ಯಾವಾಗಾದ್ರೂ ಬೆವರು ಬರ್ತಿರ್ತದ. ಈ ತರ ಸ್ವೆಟ್ ಗ್ಲ್ಯಾಂಡ್ ಅಂಡ್ ಸೆಬೇಷಿಯಸ್ ಗ್ಲ್ಯಾಂಡ್ ಏನದ? ನಮ್ ಸ್ಕಿನ್ ನಲ್ಲಿ ಪ್ರೆಸೆಂಟ್. ಬಟ್ ಇನ್ ಬರ್ಡ್ಸ್ ನಲ್ಲಿ ಏನದ? ಸ್ಕಿನ್ ಏನದ? ಕಂಪ್ಲೀಟ್ಲಿ ಇಟ್ ಇಸ್ ಡ್ರೈ. ಹೆನ್ಸ್ ಲಾಸ್ಟ್ ಟೇಲ್ ರೀಜನ್ ನಲ್ಲಿ ಒಂದು ಗ್ಲ್ಯಾಂಡ್ ಅದ, ದಟ್ ಇಸ್ ಕಾಲ್ಡ್ ಆಸ್ ಆಯಿಲ್ ಗ್ಲ್ಯಾಂಡ್. ಸೊ ಇಫ್ ಇಟ್ ಇಸ್ So in tail region here we will observe, okay, in this region we observe a gland. So that gland is called as a oil gland. So oil gland present ಇರ್ತದ ಎಲ್ಲಿ? birds ನಲ್ಲಿ, and that oil gland ಏನದ? it is mainly present at the base of the tail region. Clear? So tail region of the base ನಲ್ಲಿ ಆ oil gland present ಇರ್ತದ. Okay, so endoskeleton ಏನದ ಇಲ್ಲಿ? it is bony. So here body internal structure. So ನಮ್ಮ ಬಾಡಿ ಒಳಗಡೆ ಯಾವ ತರ ಬೋನ್ಸ್ ಅದ? So in case of birds or in case of aves ಏನದ? ಒಳಗಡೆ ಏನದ? ಬೋನ್ಸ್ ಅದ. So endoskeleton, it is completely made up of bones. So one simple thing I want to tell you students, that if body ಒಳಗಡೆ ಬೋನ್ಸ್ ಅದ ಅಂದ್ರೆ, so ಅದರಿಂದ ಬಾಡಿ ಏನಾಗ್ತದ? ವಜ್ಜೆ ಆಗ್ತದ. So once ಬಾಡಿ ವಜ್ಜೆ ಆಯ್ತು ಅಂದ್ರೆ ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ. So when the body is light weight, ಅಂದ್ರೆ ಯಾವಾಗ ಬಾಡಿ ಲೈಟ್ ವೇಟ್ ಇರ್ತದ, ಹಗುರ ಇರ್ತದ, ಅವಾಗದ ಹಾರ್ಲಿಕ್ಕೆ ಸಹಾಯ ಆಗತ್ತೆ. ಸೊ ಬಾಡಿ ಒಳಗಡೆ ಬೋನ್ಸ್ ಅದ ಅಂದ್ರ, ಸೊ ಬಾಡಿ ಏನಾಗ್ತದ? ವಜ್ಜೆ ಆಗ್ತದ, ಅವಾಗ ಅದಕ್ಕೆ ಹಾರ್ಲಿಕ್ಕೆ ಬರಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ಬೋನ್ಸ್ ಏನದ? ಸ್ಪೆಷಲೈಸ್ಡ್ ಟೈಪ್ ಅದ. ಸೊ
ಇಲ್ಲಿ ಸ್ಪೆಷಲೈಸ್ಡ್ ಟೈಪ್ ಅಂದ್ರೆ ಏನಿದೆ, ದೇ ಆರ್ ನಥಿಂಗ್ ಬಟ್ ಹಾಲೋ ಏರ್ ಕ್ಯಾವಿಟೀಸ್. ಸೊ ಬೋನ್ಸ್ ಏನದಾವ, ದೇ ಆರ್ ಹಾಲೋ, ದೇ ಆರ್ ನಾಟ್ ವೆರಿ ಕಾಂಪ್ಯಾಕ್ಟ್. ಹಾಲೋ ಅಂದ್ರೆ ಗೊತ್ತಲ್ಲ, ಲೈಕ್ ದಿಸ್, ಈ ಒಳಗಡೆ ಏನು ಇರಂಗಿಲ್ಲ. ಕ್ಲಿಯರ್? ಸೊ ಇದು ಔಟರ್ ಏನ್ ಕಾಣುತ್ತೆ ಅಷ್ಟೇ ಬೋನ್, ಒಳಗಡೆಯಿಂದ ಫುಲ್ ಹಾಲೋ ಇರ್ತದ ಅಂಡ್ ವೆರಿ ಲೈಟ್. ಓಕೆ, ಸೊ ಆ ಬೋನ್ಸ್ ಯಾಕೆ ಅದಾವ, ದೇ ಆರ್ ಹಾಲೋ ಏರ್ ಕ್ಯಾವಿಟೀಸ್. ನ್ಯೂಮ್ಯಾಟಿಕ್ ಬೋನ್ಸ್ ಅಂತ ಕರಿತೀವಿ ನಾವು. ಏನವು? ನ್ಯೂಮ್ಯಾಟಿಕ್ ಬೋನ್ಸ್. ನ್ಯೂಮ್ಯಾಟಿಕ್ ಬೋನ್ಸ್ ಅಂದ್ರೆ ಏನಿಲ್ಲ, ದೇ ಆರ್ ನಥಿಂಗ್ ಬಟ್ ಹಾಲೋ ಏರ್ ಫಿಲ್ಡ್ ಬೋನ್ಸ್. ಏರ್ ಫಿಲ್ಡ್, ಹಾಲೋ ಅಂದ್ರೆ ಏನು, ಬಹಳ ಫಳ್ಳ ಅಂತೀವಲ್ಲ, ಫಳ್ಳ ಅಂತ ಕರಿತೀವಲ್ಲ. ಸೊ ಜಸ್ಟ್ ಒಳಗಡೆ ಏನು ಇರಂಗಿಲ್ಲ, ಔಟರ್ ರೀಜನ್ ಅಲ್ಲಿ ಅಷ್ಟೇ ಬೋನು, ಒಳಗಡೆ ಏನು ಬೋನ್ ಗತೆ ಇರಂಗಿಲ್ಲ. ಕ್ಲಿಯರ್? ಸೊ ಅದೇ ತರ ಈ ಹ್ಯೂಮನ್ ಬೀಯಿಂಗ್ಸ್ ಬೋನ್ಸ್ ತಗೋರಿ, ಯಾವ್ದು ತಗೋರಿ, ನಮ್ ಬೋನ್ಸ್ ಯಾಕೆ ಇಷ್ಟು ರೇಂಜ್ ಇರ್ತದೆ. ಓಕೆ, ಸ್ಲೈಟ್ಲಿ ಏನದ ಹಾಲೋ ಇರ್ತದೆ, ಸ್ಲೈಟ್ಲಿ ಹಾಲೋ ಇರ್ತದೆ. ಬಟ್ ಇನ್ ಕೇಸ್ ಆಫ್ ಬರ್ಡ್ಸ್ ಏನದ, ಇಟ್ ಈಸ್ ಕಂಪ್ಲೀಟ್ಲಿ ಹಾಲೋ. ಓಕೆ, ಏನದ ಒಳಗಡೆ ಏನದ ಫುಲ್ ಕ್ಯಾವಿಟಿ ಇರ್ತದ, ಸುತ್ತಲೂ ಎಲ್ಲ ಏನದ ಬೋನ್ಸ್, ಅದು ಬಹಳ ತೆಳುವಾಗಿರ್ತದ. ದಟ್ ಈಸ್ ವೆರಿ ಲೈಟ್ ವೇಟ್, ದಟ್ ಹೆಲ್ಪ್ಸ್ ದ ಬರ್ಡ್ಸ್ ಟು ಫ್ಲೈ. ಕ್ಲಿಯರ್? So the point you have to remember that the bones are pneumatic. Pneumatic means they are hollow air filled bones. That means the bones, they are not having weight, they are having less weight. So this less weight helps the bird to fly easily. If the bones are heavy, if the bones are very weight, having very weight, then it will be difficult to fly. ಓಕೆ, ಸೊ ಬೋನ್ಸ್ ಏನಾದ್ರೂ ಬಹಳ ಸ್ಟ್ರಾಂಗ್ ಇತ್ತು, ವಜ್ಜೆ ಇತ್ತು ಅಂದ್ರ ಅವು ಹಾರ್ಲಿಕ್ಕೆ ತೊಂದರೆ ಆಗ್ತದೆ. ಸೊ ಅದೇ ಕಾರಣಕ್ಕೆ ಇಲ್ಲಿ ಬೋನ್ಸ್ ಏನದ, ದೇ ಆರ್ ಲೈಟ್ ಇನ್ ವೇಟ್, ಹಗುರವಾಗಿರ್ತಾವ, ಹಳ್ಳದಾವ. ಸೊ ದ್ಯಾಟ್ ಬೋನ್ಸ್ ಏನದ, ವಜ್ಜೆ ಕಡಿಮೆ ಅದಾವ. ಬೋನ್ಸ್ ಹಳ್ಳದಾವ ಅಂದ್ರ ಅದರಲ್ಲಿ ಬಹಳ ಹಗುರ ಅದಾವ ಅಂತ ಅದ್ರ ಅರ್ಥ. ಸೊ ಈ ತರ ಬೋನ್ಸ್ ಬಹಳ ಹಗುರ ಇದ್ರೆ ಏನಾಗ್ತದ, ಬಾಡಿ ವೇಟ್ ಕೂಡ ಏನದ, ಇಟ್ ವಿಲ್ ಬಿ ವೆರಿ ಲೆಸ್ then it helps the bird to fly. So that is what called as pneumatic bones. Okay, so this will be asked for 1 mark. What is pneumatic bones? Pneumatic bones are mainly hollow air filled cavities are called as pneumatic bones. Clear? So this pneumatic bones, it is present in case of birds. Next, during digestive system. So ಈ ಹೋಲ್ ಡೈಜೆಸ್ಟಿವ್ ಟ್ರ್ಯಾಕ್ ನಲ್ಲಿ ಎರಡು ಸ್ಪೆಷಲ್ ಚೇಂಬರ್ಸ್ ಅದಾವ. ಸೊ ದಟ್ ಈಸ್ ನಥಿಂಗ್ ಬಟ್ ಅ ಕ್ರಾಪ್ ಅಂಡ್ ಗಿಜಾರ್ಡ್. ಏನಿದು ಕ್ರಾಪ್ ಅಂದ್ರೆ ಏನಿದು, ಗಿಜಾರ್ಡ್ ಅಂದ್ರೆ ಏನು? ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ದೇ ಮೇ ಆಸ್ಕ್ ಫಾರ್ 1 mark. ಓಕೆ, ವಾಟ್ ಈಸ್ ಕ್ರಾಪ್, ವಾಟ್ ಈಸ್ ಗಿಜಾರ್ಡ್? ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಕ್ರಾಪ್ ಅಂದ್ರೆ ಏನು, ಇಟ್ ಈಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್. ಈ ತರ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇನ್ ದ ನೆಕ್ ರೀಜನ್. ಓಕೆ, ಇಟ್ ಇಸ್ ಅ ಬ್ಯಾಗ್ ಲೈಕ್, ನಮಗೆ ಕಾಣಂಗಿಲ್ಲ, ಎಕ್ಸ್ಟರ್ನಲಿ ಕಾಣಂಗಿಲ್ಲ. ನೆಕ್ ಅದ ಅಂದ್ರೆ ಹೋಗಿ ಆ ಪಕ್ಷಿಗಳ ಕುತ್ತಿಗೆ ಕಡೆ ನೋಡಕ್ ಹೋಗ್ಬೇಡ್ರಿ, ಬಿಕಾಸ್ ಅದು ನಮ್ಗೆ ಎಕ್ಸ್ಟರ್ನಲಿ ಕಾಣಂಗಿಲ್ಲ. ಸೊ ದ್ಯಾಟ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಇಟ್ ಇಸ್ ಪ್ರೆಸೆಂಟ್ ಇಂಟರ್ನಲಿ, ಒಳಗಡೆ ಇರ್ತದೆ. ಓಕೆ, ಸೊ ಈ ಟ್ರ್ಯಾಕ್ ಏನದಲ್ಲ, ಡೈಜೆಸ್ಟಿವ್ ಟ್ರ್ಯಾಕ್ ಏನದ, ಒಳಗಡೆ ನಮಗೊಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಕಾಣಿಸ್ತದೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕ್ರಾಪ್. ಅದನ್ನ ನಾ ಏನ್ ಹೇಳ್ತೀನಿ, ಕ್ರಾಪ್ ಅಂತ ಕರಿತೀನಿ. ಏನಿದು, ಇದ್ರ ಏನ್ ಫಂಕ್ಷನ್? It helps in storing the food. ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಗುಬ್ಬಿ ಅದು ಮನೆ ಒಂದ್ ಕಡೆ ಕಾಳುಗಳು ಒಣಗಿ ಹಾಕಿರ್ತೀವಿ, ರೈಟ್? ಓಕೆ, ಸೊ ಏನಾದ್ರೂ ಒಂದು ಫುಡ್ ಬಿದ್ದಿರ್ತದ ಅಂತ ತಿಳ್ಕೊರಿ. ಸೊ ಅದು ಪಕ್ಷಿ ಬಂದು ಏನ್ ಮಾಡ್ತದ, ಗಬಾ 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 ತಿಂತದ. ಓಕೆ, ಸೊ ತಿಂತದ. ಯಾಕೆ ತಿಂತದ ಆ ತರ ಗಬಾ ಗಬಾ? ಎದಕ್ ತಿಂತದ? ಬಿಕಾಸ್ ಅದು ಗಬಾ ಗಬಾ ತಿಂದೋದು ಏನ್ ಮಾಡ್ತದ, ಅಲ್ಲೇ ಫಾಸ್ಟ್ ಆಗಿ ತಿಂದೋದು ಏನ್ ಮಾಡ್ತದ, ಈ ಕ್ರಾಪ್ ಅನ್ನುವಂತ ಒಂದು ಚೀಲದಲ್ಲಿ, ಆ ಬ್ಯಾಗ್ ದಲ್ಲಿ ಆ ಫುಡ್ ನ ಸ್ಟೋರ್ ಮಾಡಿಟ್ಕೋತದ. ಯಾಕಂದ್ರ ಅದು ಸ್ಲೋಲಿ ಯಾಕೆ ತಿನ್ಕೋತ ಕೂತಂದ್ರೆ ಏನಾಗ್ತದ, ಅವಾಗ ಯಾರಾದ್ರೂ ಒಂದು ಬಂದು ಹೊಡೆದ್ರ ಅಂತ ತಿಳ್ಕೊರಿ, ಅದಕ್ಕೆ ಓಡಿಸಿದ್ರ ಅಂತ ತಿಳ್ಕೊರಿ. ಸೊ ಆ ಫುಡ್ ಸಿಗಂಗಿಲ್ಲ, ಅದ್ರ ಹೊಟ್ಟೆ ತುಂಬಂಗಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಏನ್ ಮಾಡ್ತದ, ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಫಂಕ್ಷನ್ ಏನ್ ಮಾಡ್ತದ, ಅದು ಎಷ್ಟು ಆಹಾರ ಇರ್ತದಲ್ಲ ಅದನ್ನೆಲ್ಲ ಏನದ, ಫಾಸ್ಟ್ಲಿ ಇಟ್ ವಿಲ್ ಈಟ್, ಫಾಸ್ಟ್ಲಿ ಇಟ್ ವಿಲ್ ಎಂಗರ್, ನುಂಗ್ತದ. ಓಕೆ, ಆ ನುಂಗದಂತ ಆಹಾರನ ಎಲ್ಲಿ ಸ್ಟೋರ್ ಮಾಡಿರ್ತದ, ಅದನ್ನ ಅಂತ ಒಂದು ಚೀಲದಲ್ಲಿ ಸ್ಟೋರ್ ಮಾಡಿರ್ತದ. ಯಾಕಂದ್ರೆ ಮುಂದೆ ಅದಕ್ಕೆ ಯಾವಾಗ ಆಹಾರ ಸಿಗ್ತದ ಅಂತ ಹೇಳಲಿಕ್ಕೆ ಬರಂಗಿಲ್ಲ.
ಸೊ ಯಾವಾಗ ಸಿಗ್ತದ ಅವಾಗ ಅದೇನ್ ಮಾಡ್ತದೆ, ಬಡ 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 ತಿಂದು ಆ ತಿಂದಿರುವಂತ ಆಹಾರವನ್ನ ಎಲ್ಲಿ ಸ್ಟೋರ್ ಮಾಡಿಟ್ಕೊತದ, ಕ್ರಾಪ್ ಅನ್ನುವಂತ ಒಂದು ಬ್ಯಾಗ್ ನಲ್ಲಿ. ಸೊ ದಿಸ್ ಕ್ರಾಪ್ is a bag which stores the food. Okay, it is present internally. So think this is the esophagus ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಯಾವುದು, ಕ್ರಾಪ್. ಸೊ ಈ ಕ್ರಾಪ್ ಆದ್ಮೇಲೆ ನೆಕ್ಸ್ಟ್ ಬರೋ ಚೇಂಬರ್ ಯಾವುದು, ಗಿಜಾರ್ಡ್. ಆಮೇಲೆ ಸ್ಟಮಕ್ ಅಂಡ್ ಆರ್ಗನ್. ಸೊ ಈ ಗಿಜಾರ್ಡ್ ನಲ್ಲಿ ಏನದ, ಸೊ ಇಲ್ಲಿ ಏನಂದ್ರೆ ಇಟ್ ಇಸ್ ಅ ಕ್ರಾಪ್, ಸಿ ಅಂತ ಬರ್ತೀರಿ, ಇಟ್ ಇಸ್ ನಥಿಂಗ್ ಬಟ್ ಕ್ರಾಪ್ which helps to store the food. ಏನ್ ಮಾಡ್ತದೆ, ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೋತದೆ. ಅಂಡ್ ಲೇಟರ್ ಆ ಸ್ಟೋರ್ ಮಾಡಿರುವಂತ ಫುಡ್ ಅನ್ನ ಏನ್ ಮಾಡ್ತದೆ, ಅದು ತನಗೆ ಹಸುವಾದಾಗ ಏನ್ ಮಾಡ್ತದೆ, ಅದನ್ನ ಬಳಕೆ ಮಾಡ್ತದೆ. ಸೊ ದಿಸ್ ಈಸ್ ದ ಫಂಕ್ಷನ್ ಆಫ್ ಅ ಕ್ರಾಪ್. ಕ್ರಾಪ್ ಅಂದ್ರೆ ಏನು, ಇಟ್ ಈಸ್ ಅ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಆರ್ ಇಟ್ ಈಸ್ ಅ ಬ್ಯಾಗ್ ಲೈಕ್ ಸ್ಟ್ರಕ್ಚರ್, helps to store the food. Clear? So next in here ಇಲ್ಲಿ gizzard. So gizzard ಅಂದ್ರೆ ಏನಿಲ್ಲಿ, it is nothing but it is like it helps in grinding the food or it helps in breaking the food. So ಇಲ್ಲಿ ಏನ್ ಆಹಾರ ಅದಲ್ಲ, so this food ಏನದ, so ಅದಕ್ಕೆ ಯಾವಾಗ ಹಸುವಾಗ್ತದ ಆ ಫುಡ್ ಏನದ, it will enter into the gizzard. So ಈ gizzard enter ಆಗ್ತದೆ. Okay, ಯಾವಾಗ ಹಸುವಾಗಿರ್ತದ ಆ ಫುಡ್ ಅವಾಗ ಅದಕ್ಕೆ ಫುಡ್ ಏನದ, ಕ್ರಾಪ್ ಲಿಂದ ಎಲ್ಲಿ ಬರ್ತದ, ಗಿಜಾರ್ಡ್ ಬರ್ತದೆ. ಸೊ ಇಟ್ ಕಮ್ಸ್ ಟು ದ ಗಿಜಾರ್ಡ್. ಸೊ ಈ ಗಿಜಾರ್ಡ್ ಬಂದ ತಕ್ಷಣ ಅಲ್ಲಿ ಏನ್ ಮಾಡ್ತದ, ಫುಡ್ ಏನಾಗ್ತದ, ಬ್ರೇಕ್ ಆಗ್ತದೆ. ಓಕೆ, ಸೊ ಆ ಡೈರೆಕ್ಟ್ಲಿ ಫುಡ್ ಏನದ ಬಾಡಿ ಒಳಗಡೆ ಡೈಜೆಸ್ಟ್ ಆಗಂಗಿಲ್ಲ. ಸೊ ನಮ್ಮಲ್ಲಿ ಹೆಂಗ್ ಹಲ್ ಅದಾವು, ಸೊ ನಾವು ತಿಂದಿರುವಂತ ಆಹಾರವನ್ನ ಯಾಕಂದ್ರೆ ಈ ತರ ಕಡಿತೀವಿ, ಸೊ ಅದೇ ತರ ಇಲ್ಲಿ ಏನದ ಗಿಜಾರ್ಡ್ ನಲ್ಲಿ ಫುಡ್ ಏನಾಗ್ತದ, ಬ್ರೇಕ್ ಆಗ್ತದ. Okay, so gizzard helps in breaking the food. Okay, breaking the larger molecule of food into smaller molecule. Breaking the larger molecule of food into smaller molecule. And this smaller molecule of food helps in absorption. It helps in the absorption. Clear? So, gizzard helps in breaking the larger molecule of food into smaller molecule, and this smaller molecule helps in absorption of food. Clear? So this is about crop and gizzard. Next is the four-chambered heart. So in case of chondrichthysis, ostrich-thysis, amphibians and reptiles, there are another two-chambered, three-chambered heart. But in case of reptiles, only crocodile is having a four-chambered heart. But in case of apes, we observe four-chambered heart. That means two auricle, auricle 1, auricle 2. So two auricle and two ventricle. Okay, four-chambered heart. Two auricle and two ventricle. So heart is four-chambered. Clear? So next point is warm-blooded. So warm-blooded. So warm-blooded ಅಂದ್ರೆ ಏನಿಲ್ಲ, ಸೊ ನಾವು ಇಲ್ಲಿವರೆಗೂ ಸ್ಟಡಿ ಮಾಡಿದ್ವಿ ಯಾವ್ದಾವುದು, chondrichthysis, ostrich-thysis ಸ್ಟಡಿ ಮಾಡಿದ್ವಿ, chondrichthysis ಸ್ಟಡಿ ಮಾಡಿದ್ವಿ, amphibians, reptiles ಸ್ಟಡಿ ಮಾಡಿದ್ವಿ. ಸೊ ಅಲ್ಲೆಲ್ಲ ಏನಿತ್ತು, ಕೋಲ್ಡ್ ಬ್ಲಡೆಡ್ ಇತ್ತು. Okay, so they are called as cold-blooded animals, or in other word we can call it as a poikilotherms ಅಂತ ಕರೀತಿದ್ವಿ. So cold-blooded animals ಅಂದ್ರೆ ಏನು, they are not having capacity to maintain the body temperature. Here they are warm-blooded. So warm-blooded ಅಂದ್ರೂ ಒಂದೇ, homeotherms ಅಂದ್ರೂ ಒಂದೇ. Okay, so scientific ನಲ್ಲಿ, okay, scientific word ಏನಂತಂದ್ರೆ homeotherms. ಈ ಕಾಮನ್ ವರ್ಡ್ ನಲ್ಲಿ ನಾವು ಏನಂತ ಕರಿತೀವಿ, ಅದನ್ನ warm-blooded ಅಂತ ಕರಿತೀವಿ. So ಹಾಗಾದ್ರೆ ಏನು ಮೀನಿಂಗ್ ಏನು, that means they have capacity to maintain the body temperature. Okay, so apes ನಲ್ಲಿ surrounding environmental temperature ಯಾವ ತರ ಚೇಂಜ್ ಆಗ್ತದೆ, ಅದೇ ತರ ಅದು ತನ್ನ ಬಾಡಿ ಟೆಂಪರೇಚರ್ ನ ಏನ್ ಮಾಡ್ತದೆ, ಚೇಂಜ್ ಮಾಡ್ಕೊತದೆ. So that is what they are having capacity to change the body temperature according to the environment. ಬಾಡಿ ಒಳಗಡೆ ಬಾಡಿ ಟೆಂಪರೇಚರ್ ನ ಚೇಂಜ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಈ ಅನಿಮಲ್ಸ್ ನಲ್ಲಿ ಅದಾವ. ಯಾವ ಎದರಲ್ಲಿ, apes as well as mammals. So warm-blooded ಅಂದ್ರೆ ಏನು, they are having capacity, that means they are having ability to
ಚೇಂಜ್ ದ ಬಾಡಿ ಟೆಂಪರೇಚರ್, ತನ್ನ ಬಾಡಿ ಟೆಂಪರೇಚರ್ ನ ಚೇಂಜ್ ಮಾಡ್ಕೊಳ್ಳೋದು. ಓಕೆ, ಬಾಡಿ ಉಷ್ಣತೆ ಅಂತ ಕರಿತೀವಲ್ಲ, ಟೆಂಪರೇಚರ್ ನ ಬದಲಾಯಿಸ್ಕೊಳ್ಳೋದು. ಹೊರಗಡೆ ಎನ್ವಿರಾನ್ಮೆಂಟ್ ನಲ್ಲಿ ಯಾವ ಟೆಂಪರೇಚರ್ ಅದಲ್ಲ ಅದಕ್ಕೆ ಅಡ್ಜಸ್ಟ್ ಆಗುವಂಗ ಬಾಡಿ ಟೆಂಪರೇಚರ್ ನಾವೇನ್ ಮಾಡ್ಕೊತಾವ, ಚೇಂಜ್ ಮಾಡ್ಕೊತಾವ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ವಾರ್ಮ್ ಬ್ಲಡ್ ಡೇ, ದಟ್ ಈಸ್ ಹೋಮಿಯೋಥರ್ಮ್ಸ್. And respiration ಇಲ್ಲಿ it is by lungs. Respiration is through lungs. Clear? Next, sexes are separate. So male ಬೇರೆ, female ಬೇರೆ ಅದಾವ. And development is the direct. So here they lay eggs. So birds' eggs are oviparous. They means oviparous ಅಂದ್ರೆ ಏನು? They always lays eggs. The animal which lays eggs are called as oviparous. So ಅವೇನವ oviparous ಅದಾವ ಅಂದ್ರೆ ಮೊಟ್ಟೆ ನೀಡ್ತಾವ. ಸೊ ಬರ್ಡ್ಸ್ ಏನ್ ಮಾಡ್ತಾವ, ಫಸ್ಟ್ ಮೊಟ್ಟೆ ನೀಡ್ತಾವ. ಸೊ ಆ ಮೊಟ್ಟೆ ಬ್ರೇಕ್ ಆದ ತಕ್ಷಣ ಅದ್ರ ಹೊರಗಡೆ ಏನ್ ಬರ್ತದ, egg ones ಬರ್ತದ. ಸೊ ಅದಕ್ಕೆ ಡೆವಲಪ್ಮೆಂಟ್ ಏನಂತ ಕರಿತೀನಿ ನಾನು, ಡೈರೆಕ್ಟ್. ಅಂಡ್ ದೇ ಲೇ ಎಗ್ಸ್. ಸೊ ಇದು ಏನು ಇಲ್ಲಿವರೆಗೂ ನಾವು ಸ್ಟಡಿ ಮಾಡಿರುವಂತದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏವ್. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಅದ, ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಕೇಳ್ತಾರ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಫ್ಲೈಟ್ ಅಡಾಪ್ಟೇಷನ್ ಇನ್ ಏವ್ಸ್. ಫ್ಲೈಟ್ ಅಡಾಪ್ಟೇಷನ್. ಸೊ ಈ ಕ್ವಶನ್ ಅನ್ನ ಬಹಳ ಸತಿ ಕೇಳಿದಾರ. ಫಾರ್ 2 marks ಫ್ಲೈಟ್ ಅಡಾಪ್ಟೇಷನ್ ಇನ್ ಏವ್ಸ್ ಅಂತ ಕೇಳ್ತಾರೆ. ಸೊ ಏನಿದು ಫ್ಲೈಟ್ ಅಡಾಪ್ಟೇಷನ್ ಅಂದ್ರೆ, ಸೊ ಪಕ್ಷಿಗಳು, ಓಕೆ, ಬರ್ಡ್ಸ್ ಹಾರಾಡಲಿಕ್ಕೆ, ಫ್ಲೈ ಮಾಡಲಿಕ್ಕೆ, ಹಾರಾಡಲಿಕ್ಕೆ ತಮ್ಮ ಬಾಡಿ ಒಳಗಡೆ ಏನೇನು ಬದಲಾವಣೆ ಮಾಡ್ಕೊಂಡಿದ್ದಾವ ಅಂತ ಕೇಳ್ತಾರೆ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಫ್ಲೈಟ್ ಅಡಾಪ್ಟೇಷನ್. ದಟ್ ಮೀನ್ಸ್ ದ ಬರ್ಡ್ಸ್ have changed their body according to fly in atmosphere. Okay, so ಯಾಕೆ ಚೇಂಜ್ ಮಾಡ್ಕೊಂಡ ಬಾಡಿ, ಫ್ಲೈಟ್ ಅಡಾಪ್ಟೇಷನ್ ಏನಿಲ್ಲಿ, ಯಾಕೆ ಬಾಡಿ ನಾವು ಬದಲಾವಣೆ ಮಾಡ್ಕೊಂಡಾವ. ಸೊ ಫಸ್ಟ್ ಏನಿದು 4 limbs. ಸೊ ಸ್ಟೂಡೆಂಟ್ಸ್ ಬಹಳಷ್ಟು ಜನ ನೀವು ಬಹಳ ಕನ್ಫ್ಯೂಷನ್ ಮಾಡ್ಕೋತೀರಿ. 4 limbs ಅಂದ್ರೆ ಏನಂತ ಬರೀತೀರಿ ನೀವು, FOUR ಅಂತ ಬರೀತೀರಿ. ಓಕೆ, FOUR means this 4. Okay, FORE ಅಂದ್ರೆ ಇಲ್ಲಿ front. Clear? Keep in mind that 4, FOUR means 4. 1, 2, 3, 4. Okay, FORE 4 means front ಅಂದ್ರೆ ಮುಂದ್ಗಡೆ. Okay, so keep in mind that. Okay, so ಇಲ್ಲಿ ಬಹಳ ಜನ ನೀವು ತಪ್ಪಿರಿ. 4 limbs, FORE 4 limbs ಅಂದ್ರೆ ಮುಂದ್ಗಡೆ ಕಾಲುಗಳು. ಓಕೆ, ಮುಂದಿನ ಕಾಲುಗಳು, ಮುಂದ್ಗಡೆ ಇರುವಂತ ಕಾಲುಗಳು ಅಂತ ಹೇಳ್ತೀವಿ. ಅದೇ ರೀತಿ ಯು ಬರ್ತದೆ ತಿಳ್ಕೊಳ್ಳಿ, 4 limbs ಆಗ್ತಾವ ಅಂದ್ರೆ 4 ಕಾಲುಗಳು ಆಗ್ತಾವ. ಸೊ ಅರ್ಥ ಏನಾಗ್ತದೆ, ಇಲ್ಲಿ ಚೇಂಜ್ ಆಗ್ಬಿಡ್ತದೆ, ಆನ್ಸರ್ ಏನಾಗ್ತದೆ ತಪ್ಪಾಗ್ತದೆ. ಸೊ ಡೋಂಟ್ ಡೂ ದಿಸ್. ಕ್ಲಿಯರ್? ಸೊ FORE 4 limbs are modified into wings. Clear? ಸೊ ಮುಂದಿನ 2 ಕಾಲುಗಳು ಏನಾಗ್ಯಾವ, ರೆಕ್ಕೆಗಳಾಗಿ ಪರಿವರ್ತನೆ ಆಗ್ಯಾವ. ಸೊ 4 limbs ಅಂದ್ರೆ ಮುಂದ್ಗಡೆ ಇರುವಂತ 2 ಕಾಲುಗಳು ಇರ್ತಾವಲ್ಲ ಅವು ರೆಕ್ಕೆಗಳಾಗಿ ಪರಿವರ್ತನೆ ಆಗ್ಯಾವ. ಹಾರ್ಲಿಕ್ಕೆ ರೆಕ್ಕೆಗಳಾಗಿ ಪರಿವರ್ತನೆ ಆಗ್ಯಾವ. ಸೊ ದಟ್ ಮೀನ್ಸ್ 4 limbs are modified into wings. The front limbs are modified into wings that helps for flying. Clear? So second adaptation is pneumatic bones. So pneumatic bones ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬೋನ್ಸ್ ಏನಾದ್ರೂ ವಜ್ಜೆ ಇದ್ರೆ ಏನಾಗ್ತದ, ಬಾಡಿ ಬಹಳ ವಜ್ಜೆ ಆಗ್ತದ, ಭಾರವಾಗ್ತದ. ಸೊ ಭಾರವಾಗಿರುವಂತ ದೇಹವನ್ನು ತಗೊಂಡು ಹಾರಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬಾಡಿ ವೇಟ್ ಏನಿರ್ಬೇಕು, ಕಡಿಮೆ ಇರಬೇಕು. ಸೊ ಬಾಡಿ ವೇಟ್ ಕಡಿಮೆ ಇರ್ಬೇಕಂದ್ರೆ ಅಲ್ಲಿ ಏನಿರ್ಬೇಕು, ಬೋನ್ಸ್ ಏನಿರ್ಬೇಕು, ಹಾಲು ಇರಬೇಕು. ಹಾಲು ಅಂದ್ರೆ ಹಳ್ಳವಾಗಿರ್ಬೇಕು, ಭಾರ ಇರಬಾರ್ದು, ಲೈಟ್ ವೇಟ್ ಇರಬೇಕು. ಸೊ ದಟ್ ಮೀನ್ಸ್ ಬೋನ್ಸ್ ಶುಡ್ ಬಿ ನ್ಯೂಮ್ಯಾಟಿಕ್, hollow air filled cavities, or you can write it as hollow air filled bones, or else you can mention the pneumatic bones. Okay,
So these are the two main adaptations that has made by the apes to fly. Okay, so 2 marks in ಕೇಳ್ತಾರ flight adaptation in case of birds ಅಂತ ಕೇಳ್ತಾರ. ಸೊ ಫ್ಲೈಟ್ ಅಡಾಪ್ಟೇಷನ್ ಏನು? ಸೊ ಬರ್ಡ್ಸ್ ತಮ್ಮ ಬಾಡಿ ಒಳಗಡೆ ಯಾವ ರೀತಿ ಚೇಂಜ್ ಮಾಡ್ಕೊತದ? ಸೊ ಏನಾಗಿ ಚೇಂಜ್ ಮಾಡ್ಕೊತದ? ಮುಂದಿನ ಕಾಲಗಳು ರೆಕ್ಕೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಂಡದ ಹಾರಾಡ್ಲಿಕ್ಕೆ. ಸೆಕೆಂಡ್ ಚೇಂಜಸ್ ಏನು? ನ್ಯೂಮ್ಯಾಟಿಕ್ ಬೋನ್ಸ್. ಸೊ ಬೋನ್ಸ್ ಏನದಾವ? ದೇ ಆರ್ ವೆರಿ ಲೈಟ್. ಲೈಟ್ ಅಂದ್ರೆ ಭಾರವಾಗಿಲ್ಲ, ಭಾರಿ ಹಗುರವಾಗಿರುವಂತ ಬೋನ್ಸ್ ಅದಾವ. ಏರ್ ಫಿಲ್ಡ್ ಬೋನ್ಸ್, ದೇ ಆರ್ ವೆರಿ ಲೈಟ್, that helps in flying. So these are the two main adaptive features for the in case of apes to fly in atmosphere. Clear? So this is about the flight adaptation. This is very important. They may ask for 2 marks. And examples you ಗೊತ್ತಿರಬೇಕು. Vulture, sparrow, peacock, parrot, okay, eagle, etc. So these are the examples in case of apes. I hope you have understood the class apes. Okay, so next we will study the next class, that is class Mammalia. So let us start with the class Mammalia. Clear? So habitat ಏನದ ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. The reason ಏನು? So here the habitat ಏನದ? Various habitats we observe here. So mammals ಏನದ? We observe everywhere. Particular terrestrial ಅಂತ ಹೇಳಕ್ ಆಗಂಗಿಲ್ಲ. ಸೊ ಭೂಮಿ ಮೇಲೇನೆ ಇರ್ತಾವ ಮ್ಯಾಮಲ್ಸ್ ಅಂತ ಹೇಳಕ್ ಆಗಂಗಿಲ್ಲ. ಸೊ ಭೂಮಿ ಮೇಲೇನೂ ಇರ್ತಾವ, ನೆಲದ ಮೇಲೇನೂ ಇರ್ತಾವ, ನೀರಿನಲ್ಲೂ ಇರ್ತಾವ, ಗಿಡದ ಮೇಲೇನೂ ಇರ್ತಾವ. ಓಕೆ, ಅಂಡ್ ದೆನ್ ಡೆಸರ್ಟ್ ಏರಿಯಾ ಮರುಭೂಮಿಯಲ್ಲೂ ಇರ್ತಾವ. ಓಕೆ, ಅಂಡ್ ಸಮ್ ಬರೋಸ್ ಒಳಗೂ ಇರ್ತಾವ. ಬರೋಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಗುದ್ದು ಅಂತ ಕರಿತೀವಲ್ಲ, ಇಲಿಗಳು ಗುದ್ದು ತೆಗೆದು ಗುದ್ದದಲ್ಲಿ ಇರ್ತಾವ. ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಬರೋಸ್. ಸೊ ಬರೋಸ್ ನಲ್ಲೂ ಇರ್ತಾವ. So habitat ಏನದ? It is a wide range of habitat is there. That means there are terrestrial, aquatic, aerial, desert, and they are present in burrows and all. Hence the habitat is having a wide range. Next, the main prominent features of class Mammalia is presence of mammary gland. ಮೆಮರಿ ಗ್ಲ್ಯಾಂಡ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ, ಎದೆಗಳು ಅಂತ ಕರಿತೀವಿ ಕನ್ನಡದಲ್ಲಿ, ಎದೆಗಳು. ಓಕೆ, ಸೊ ಹಾಲು ಕುಡಿಸ್ಲಿಕ್ಕೆ ಯಂಗ್ ಒನ್ಸ್ ನ ಫೀಡ್ ಮಾಡ್ಲಿಕ್ಕೆ, ಯಂಗ್ ಒನ್ಸ್ ಅಂದ್ರೆ ತಮ್ಮ ಶಿಶುವಿಗೆ, ತಮ್ಮ ಮಕ್ಕಳಿಗೆ, ಅವು ಏನ್ ಜನ್ಮ ಕೊಟ್ಟಿರ್ತಾವಲ್ಲ ಯಂಗ್ ಒನ್ಸ್, ಅವಕ್ಕ ಆರೈಕೆ ಮಾಡ್ಲಿಕ್ಕೆ ಆ ಏನದಾವ? ಅವಕ್ಕ ಎದೆಗಳದಾವ. ಎದೆ ಹಾಲನ್ನ ಕುಡಿಸಿ ತಮ್ಮ ಮಗುವನ್ನು, ಶಿಶುವನ್ನು ಲಾಲನೆ ಪಾಲನೆಯನ್ನ ಮಾಡ್ತಾವ. ಸೊ ದಟ್ ಈಸ್ ಮೆಮರಿ ಗ್ಲ್ಯಾಂಡ್ಸ್. Okay, so mammary glands, the presence of mammary gland helps to nourish young ones. Nourish young ones. Clear? So most of the students, mammary gland enter M-E-M-M-O-R-Y. M-E ಬರೀತೀವಿ. M-E memory ಅಂದ್ರೇನು? ಬುದ್ಧಿಶಕ್ತಿ. Okay, so you have to write M-A. M-A-M-M-A-R-Y, memory gland ಅಂದ್ರ ಎದೆಗಳು. ಓಕೆ, ಸೊ ಇಲ್ಲಿ ಫಿಮೇಲ್ಸ್, ಓಕೆ, ಫಿಮೇಲ್ mammalias, they are having mammary gland to feed young ones, okay, or to nourish their young ones. Okay, 2 pair of limbs are present. So when I say 2 pair of limbs, that means front limbs and hind limbs. 4 limbs ಅಂದ್ರೆ ಮುಂದ್ಗಡೆ 2 ಕಾಲು ಇರ್ತಾವ, ಹಿಂದ್ಗಡೆ 2 ಕಾಲು ಇರ್ತಾವ. ಸೊ there will be a 4 limbs. ನಮ್ಮಲ್ಲೂ ಕೂಡ ನಾವು mammals, okay, we human beings are also mammals. ಸೊ ನಮ್ಮಲ್ಲೂ ಫ್ರಂಟ್ ಅಂದ್ರೆ 2 ಕೈ ಇದಾವ, 2 ಕಾಲು ಇದಾವ. ಟೋಟಲಿ ಎಷ್ಟು ಇದಾವ? 4 limbs ಇದಾವ. ಹೌದಾ? ಸೊ these 4 limbs ಏನಿದಾವ, they helps us or they helps the mammals for running, walking, climbing, etc. Clear? So skin possess hairs. So illೊಂದು ಫೀಚರ್ ನಾವು ಅಬ್ಸರ್ವ್ ಮಾಡ್ತೀವಿ, that is presence of hairs on skin. ಓಕೆ, ಸೊ ಇಲ್ಲಿವರೆಗೂ ಯಾವುದೇ ಒಂದು ಕ್ಲಾಸ್ ಆಗಿರ್ಲಿ, ಯಾವುದೇ ಒಂದು ಫೈಲಮ್ ಆಗಿರ್ಲಿ, ಹೇರ್ಸ್ ಅನ್ನ ನಾವು ನೋಡಿರ್ಲಿಲ್ಲ. ಫರ್ ನೋಡಿದ್ವಿ. ಫರ್ಗೂ ಮತ್ತು ಹೇರ್ಗೂ ಬಹಳ ಡಿಫ್ರೆನ್ಸ್ ಇದೆ. ಓಕೆ, ಸೊ ಇಲ್ಲಿ ನಾವೇನು ಅಬ್ಸರ್ವ್ ಮಾಡ್ತೀವಿ? ಹೇರ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಕ್ಲಿಯರ್? ಸೊ ಪ್ರೆಸೆನ್ಸ್ ಆಫ್ ಹೇರ್ಸ್. Clear? So this is also a most prominent feature. So
ಎರಡು ಪ್ರಾಮಿನೆಂಟ್ ಫೀಚರ್ ಯಾವ್ಯಾವ ಇಲ್ಲಿ? ದ ಪ್ರೆಸೆನ್ಸ್ ಆಫ್ memory gland. Second most feature, important feature ಯಾವಿಲ್ಲಿ? That is they possess hairs. ಸೊ ಬಾಡಿ ಮೇಲ್ಗಡೆ ಆಗಲಿ ಅಥವಾ ತಲೆಯಲ್ಲಾಗಲಿ ಕೂದಲುಗಳದಾವ, ಹೇರ್ಸ್ ಅದಾವ. ಹೇರ್ಸ್ ಡೆವಲಪ್ಮೆಂಟ್ ನಾವೇನ್ ಮಾಡ್ತೀವಿ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಕ್ಲಾಸ್ ಮೆಮೇಲಿಯಾನಲ್ಲಿ ಡೆವಲಪ್ಮೆಂಟ್ ಆಫ್ ಹೇರ್ಸ್ ಅನ್ನ ಅಬ್ಸರ್ವ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲ್ ಇಯರ್ ಅಥವಾ ಪಿನ್ನ ಈಸ್ ಪ್ರೆಸೆಂಟ್. ಸೊ ಇದನ್ನ ನಾನು ಏನು ಕರಿತೀನಿ? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಇಯರ್, ಆರ್ ಇದನ್ನ ಎಕ್ಸ್ಟರ್ನಲ್ ಇಯರ್ ಅಂತ ಅಂತೀನಿ, ಅಥವಾ ಇದನ್ನ ನಾವು ಏನ್ ಕರೀತೀವಿ? ಪಿನ್ನ. ಓಕೆ, ಸೊ ದಿಸ್ ಎಕ್ಸ್ಟರ್ನಲ್ ಇಯರ್ ಇಸ್ ಪ್ರೆಸೆಂಟ್. ಸೊ ಜಸ್ಟ್ ಇಲ್ಲಿವರೆಗೂ ನಾವು ಏನು ಅಬ್ಸರ್ವ್ ಮಾಡಿದ್ವಿ, ಬರೀ ಟಿಂಫಾನಿಯಂ ಇರ್ತಿತ್ತು, ಬಟ್ ಎಕ್ಸ್ಟರ್ನಲ್ ಇಯರ್ ಇರ್ತಿರ್ಲಿಲ್ಲ. ಸೊ ಬಟ್ ಇಲ್ಲಿ ಏನದ ಎಕ್ಸ್ಟರ್ನಲ್ ಇಯರ್ ಅದ, ಬಟ್ ಈ ಎಕ್ಸ್ಟರ್ನಲ್ ಇಯರ್ ನಾವು ಪಿನ್ನ ಅಂತ ಕೂಡ ಕರಿತೀವಿ. ಕ್ಲಿಯರ್? ಸೊ ದೇ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಟೀತ್. ಹಲ್ಲುಗಳದಾವ ಇಲ್ಲಿ. ಸೊ ಆ ಹಲ್ಲುಗಳು ಎಲ್ಲಿ ಪ್ರೆಸೆಂಟ್ ಅದಾವ? ಇನ್ ದ ಜಾಸ್, ಒಸಡೆಯಲ್ಲಿ ಹಲ್ಲದಾವ. ಓಕೆ, ಸೊ ಇಲ್ಲಿ ಕೆಳಗಿರುವಂತ ಒಸಡೆ, ಆ ಒಸಡಿ ಒಳಗಡೆ ಏನದಾವ? ಹಲ್ಲು ಎಂಬೆಡ್ ಆಗ್ಯಾವ, ಫಿಕ್ಸ್ ಆಗ್ಯಾವ. ಓಕೆ, ಸೊ ಈ ಟೀತ್ಸ್ ಅದಾವಲ್ಲ, ಸೊ ದೇ ಆರ್ ಆಫ್ ಡಿಫ್ರೆಂಟ್ ಕೈಂಡ್ಸ್. ಸೊ ವೆರೈಟಿ ಆಫ್ ಟೀತ್ಸ್ ಅದಾವ. ಸೊ ದೇ ಮೇ ಬಿ ಕನೈನ್ಸ್, ಇನ್ಸಿಸಾರ್, ಪ್ರಿಮೋಲಾರ್, ಮೋಲಾರ್. ಸೊ ಈ ತರ ಬೇರೆ ಬೇರೆ ಏನದಾವ ಟೀತ್ಸ್ ಅದಾವ. ಕನ್ನಡದಲ್ಲಿ ಹೇಳೋದಾದ್ರೆ ಕೋರೆ ಹಲ್ಲು, ದವಡೆ ಹಲ್ಲು ಈ ತರ ಹೇಳ್ತೀವಲ್ಲ, ಸೊ ಹಂಗ ಬೇರೆ ಬೇರೆ ರೀತಿಯಾದಂತ ಹಲ್ಲುಗಳದಾವ, ಹೌದಾ? ಸೊ ಡಿಫ್ರೆಂಟ್ ಟೀತ್ಸ್ ಅಂದ್ರೆ ಬೇರೆ ಬೇರೆ ಹಲ್ಲುಗಳದಾವು. ಸೊ ಆ ಹಲ್ಲುಗಳು ಎಲ್ಲದಾವು? ದವಡೆ ಒಳಗಡೆ ಇದಾವ. ದೇ ಆರ್ ಫಿಕ್ಸ್ಡ್ ಆರ್ ದೇ ಆರ್ ಎಂಬೆಡೆಡ್ ಇನ್ ದ ಜಾಸ್. 4 chambered heart is the present. So heart is a 4 chamber. That means 2 auricle, okay, and 2 ventricle. 2 auricle and 2 ventricle. So that is auricle 1, auricle 2. Ventricle 1 and ventricle 2. So 2 auricles and 2 ventricles are present. That means heart is of 4 chamber. So respiration edru mukhantar agtadile lungs. So lungs are the respiratory structure that helps in respiration. Sexes are separate. So male bere, female bere adalli. So sexes are separate. Internal fertilization. So fertilization ಏನದ ಇಲ್ಲಿ? Internal. That means what here internal ಅಂದ್ರೆ ಏನಿಲ್ಲಿ? It means male gamete and female gamete. Both the gametes fuses inside the body. Body ಒಳಗಡೆ ಫ್ಯೂಷನ್ ಆಗ್ತದ. ಸೊ ಅದಕ್ಕೆ ನಾನು ಏನಂತ ಕರಿತೀನಿ? ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀನಿ. ಓಕೆ, ಸೊ ದೇ ಆರ್ ವಿವಿಫೆರಸ್. ವಿವಿಫೆರಸ್ ಅಂದ್ರೆ ಏನಿಲ್ಲ? ದೇ ಗಿವ್ ಬರ್ತ್ ಟು ಯಂಗ್ ಒನ್ಸ್. ಅಂದ್ರೆ ತಮ್ಮಂತೆ ಹೋಲುವ ಒಂದು ಶಿಶುವಿಗೆ ಯಂಗ್ ಒನ್ಸ್ ಜನ್ಮವನ್ನ ಕೊಡ್ತಾವ. ತಮ್ಮಂತೆ ಹೋಲುವ ಒಂದು ಪ್ರಾಣಿಗೆ ಜನ್ಮ ಕೊಡ್ತಾವ. ಈಗ ಫಾರ್ ಎಕ್ಸಾಂಪಲ್ ಬೆಕ್ಕಿನ ಮರಿನ ಹಾಕ್ತದ, ನಾಯಿ ಮರಿನ ಹಾಕತ್ತ. ಈ ತರ ತಮ್ಮಂತೆ ಹೋಲುವ ಒಂದು ಪ್ರಾಣಿಗೆ ಜನ್ಮ ಕೊಡ್ತಾವ. ಓಕೆ, ಸೊ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ವಿವಿಫೆರಸ್. ಎಕ್ಸೆಪ್ಟ್ 2 ಅಂತ ಹೇಳಿದ್ವಿ. ಓಕೆ, ಮ್ಯಾಮಲ್ಸ್ ನಲ್ಲಿ 2 ಪ್ರಾಣಿನ ಬಿಟ್ಟು ಉಳಿಕಿದ್ದೆಲ್ಲ ಪ್ರಾಣಿಗಳೇನದಾವ ತಮ್ಮಂತೆ ಹೋಲುವಂತ ಒಂದು ಪ್ರಾಣಿಗೆ ಜನ್ಮವನ್ನು ಕೊಡ್ತಾವ. ಬಟ್ 2 ಏನದಾವ? ಮೊಟ್ಟೆ ಇಡ್ತಾವ. ಯಾವುದು? ಪ್ಲಾಟಿಪಸ್ and echidna. Okay, platypus and echidna. So these are the 2 animals which lays eggs. ಇವು ಎರಡೇ 2 ಪ್ರಾಣಿ ಏನದಾವ? ಮೊಟ್ಟೆ ಇಡ್ತಾವ. ಇದರಲ್ಲಿ ಮ್ಯಾಮಲ್ಸ್ ನಲ್ಲಿ. ಉಳಿದಿದ್ದೆಲ್ಲ ಏನದಾವ? ಯಂಗ್ ಒನ್ಸ್ಗೆ ಜನ್ಮನ ಕೊಡ್ತಾವ. So this is very important. They may ask for 1 marks. Okay, 1 marks ಕೇಳಬಹುದು. Name the oviparous animals present in mammalia. Okay, ಆ ತರ ಕೇಳಬಹುದು. So be prepared. 1 marks ಕೇಳಬಹುದು. ಮೆಮೇಲಿಯಾ ಕ್ಲಾಸ್ ನಲ್ಲಿ ಪ್ರತಿಯೊಂದು ಅನಿಮಲ್ ಏನದ? ಯಂಗ್ ಒನ್ಸ್ಗೆ ಜನ್ಮವನ್ನ ಕೊಡ್ತದ. ತಮ್ಮಂತೆ ಹೋಲುವ ಒಂದು ಪ್ರಾಣಿಗೆ ಜನ್ಮವನ್ನ ಕೊಡ್ತದ. ಆದರೆ ಪ್ಲಾಟಿಪಸ್ ಮತ್ತು ಎಕಿಡ್ನಾ ಇವು ಎರಡೇ ಏನದಾವ? ಮೊಟ್ಟೆ ಇಡ್ತಾವ, ಎಗ್ ನ ಲೇ ಮಾಡ್ತಾವ. ಕ್ಲಿಯರ್? ಡೆವಲಪ್ಮೆಂಟ್ ಇನ್ ದಟ್ ಈಸ್ ಡೈರೆಕ್ಟ್. ಅಂದ್ರೆ ಡೆವಲಪ್ಮೆಂಟ್ ಏನದ? ಡೈರೆಕ್ಟ್ ಅದ. ಇಲ್ಲಿ ಯಾವುದೇ ಲಾರ್ವಾ ಸ್ಟೇಜ್ ಅದು ಅಬ್ಸರ್ವ್ ಮಾಡಂಗಿಲ್ಲ, ಡೈರೆಕ್ಟ್ ಯಂಗ್ ಒನ್ಸ್ ಪ್ರೊಡ್ಯೂಸ್ ಆಗ್ತದ. ಸೊ ಎಕ್ಸಾಂಪಲ್ ಏನದ ಇಲ್ಲಿ? camel, bat, blue whale. So blue whale is present in aquatic. So this is an aquatic mammalia. So as I told, some mammals are
they are aerial mode of life anta helidde, that as bat ಇರ್ಬೋದು. Okay, ಈ ತರ lion, tiger, so these are the examples of class Mammalia. So in this class Mammalia, we observe the important features such as presence of mammary gland. This is the most important feature. So second feature, presence of hairs on the skin. This is the second main feature. And presence of external ear. So this is the main feature what we observe, and different type of teeth. So these are the main important features what we observe in class Mammalia. Clear? So I hope you have understood the class Mammalia. So today in this session we have discussed two classes, that is class Aves and class Mammalia. So this completes the chapter Animal Kingdom. I hope you have understood all the topics of this chapter. If you feel any difficulty or doubt, message me or WhatsApp message ಮಾಡಿ ಅಥವಾ ಕಾಲ್ ಮಾಡಿ ಕೇಳ್ಬೋದು. ಓಕೆ, ಸೊ ಎಲ್ಲ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರತಿಯೊಂದು ಫೈಲಮ್ ಇರ್ಬೋದು, ಪ್ರತಿಯೊಂದು ಕ್ಲಾಸ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನದ ಅದೆಲ್ಲ ನೋಟ್ಸ್ ನಾನು ನಿಮ್ಗೆ ಸೆಂಡ್ ಮಾಡ್ತಾ ಇದ್ದೀನಿ ವಾಟ್ಸ್ಆಪ್ ಮುಖಾಂತರ. ಪ್ಲೀಸ್ ಅದನ್ನ ನಿಮ್ಮ ನೋಟ್ಬುಕ್ ನಲ್ಲಿ ಬರ್ಕೊಳ್ಳಿ. ಅಂಡ್ ನಿಮ್ಮ ಎಕ್ಸಾಮಿಗೆ ಈ ಚಾಪ್ಟರ್ ನಿಂತ್ರ 5 ಮಾರ್ಕ್ಸಿಗೆ 3 ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ, 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸೊ ಏನೇನ್ ಕ್ವಶನ್ ಬರ್ಬೋದು, ಐದರ್ ಯಾವ್ದೋ 2 ಫೈಲಮ್ ಒಂದು ಅಥವಾ ಒಂದು ಫೈಲಮ್ ಒಂದು ಕ್ಲಾಸ್ ಇರ್ಬೋದು. ಓಕೆ, ಸೊ 2 ಫೈಲಮ್ ಏನದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ, ಅಂದ್ರೆ ಗುಣಲಕ್ಷಣಗಳು ಕೇಳ್ತಾರೆ. ಸೊ ಅಂತದ್ರಲ್ಲಿ ನೀವ್ ಏನ್ ಮಾಡ್ಬೇಕು, ಐದರ್ ಫೈಲಮ್ ಅಲ್ಲಿ ಕೇಳ್ಬೋದು ಅಥವಾ ಕ್ಲಾಸ್ ಅಲ್ಲಿ ಕೇಳ್ಬೋದು. ಕ್ಲಾಸ್ ಅಂದ್ರೆ ಯಾವ ಬರ್ತಾವ್ರಿ, ಫಿಶಸ್ ಬರ್ತಾವ, ಆಂಫಿಬಿಯನ್ಸ್, ರೆಪ್ಟೈಲ್ಸ್, ಏವ್ಸ್, ಮ್ಯಾಮಲ್ಸ್, ಇವು 5 ಬರ್ತಾವ. ಇವು 5ರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು, ಅಥವಾ ಫೈಲಮ್ಸ್ ಫ್ರಮ್ ಕೋರಿಫೆರಾ ಇಂದ ಹೆಮಿಕಾರ್ಡಿಡ್ ಅಂತ ಯಾವ್ದಾದ್ರು ಒಂದು. ಸೊ ಈ ಇಷ್ಟರೊಳಗು ಯಾವ್ದಾದ್ರು 2 ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ. ಸೊ ಈ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಲ್ಲಿ ನೀವು ಏನ್ ಮಾಡ್ಬೇಕು, 8 to 10 ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಬರಿಬೇಕು, ಲಾಸ್ಟಿಗೆ ಎಕ್ಸಾಂಪಲ್ ನ ಬರಿಬೇಕು. ಸೊ ದಟ್ ಕ್ಯಾರೀಸ್ 5 ಮಾರ್ಕ್ಸ್. ಸೊ ಈ ರೀತಿ 2 ಏನ್ ಮಾಡ್ತಾರೆ, ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳ್ತಾರೆ. ಇನ್ ಮತ್ತೇನ್ ಕೇಳ್ಬೋದು, ಡಿಫ್ರೆನ್ಸ್ ಕೇಳ್ಬೋದು. ಡಿಫ್ರೆನ್ಸ್ ಬಿಟ್ವೀನ್ ಕಾರ್ಡೆಟಾ ನಾನ್ ಕಾರ್ಡೆಟಾ ಕೇಳ್ಬೋದು 5 ಮಾರ್ಕ್ಸಿಗೆ, ಅಥವಾ ಬೋನಿ ಫಿಶ್ ಅಂಡ್ ಕಾರ್ಟಿಲೇಜಿನಸ್ ಫಿಶ್, ಇವೆರಡರ ಮಧ್ಯೆ ಡಿಫ್ರೆನ್ಸ್ ಕೇಳ್ಬೋದು 5 ಮಾರ್ಕ್ಸಿಗೆ. ಕ್ಲಿಯರ್? ಅಂಡ್ ಫ್ಲೈಟ್ ಅಡಾಪ್ಟೇಷನ್ ಕೇಳ್ಬೋದು 2 ಮಾರ್ಕ್ಸಿಗೆ, ಅಥವಾ 1 ಮಾರ್ಕ್ಗೆ ಸಿಂಪಲ್ ಕ್ವಶನ್ಸ್, ಫ್ಲೇಮ್ ಸೆಲ್ ಅಂದ್ರೆ ಏನು, ಕ್ರಾಪ್ ಅಂದ್ರೆ ಏನು, ರ್ಯಾಡೋಲಾ ಅಂದ್ರೆ ಏನು, ಓಕೆ, ಲೈಕ್ ಗಿಜಾರ್ಡ್ ಅಂದ್ರೆ ಏನು, ಓಕೆ, ಈ ತರ ಸಿಂಪಲ್ ಆಗಿ ಕೇಳ್ಬೋದು. ನೀಡೋಬ್ಲಾಸ್ಟ್ ಫಂಕ್ಷನ್ ಅಂದ್ರೆ ಏನು, ವಾಟರ್ ಕೆನಾಲ್ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡ್ರಿ ಅಂತ ಕೇಳ್ಬೋದು. ಓಕೆ, ಬಯೋಲುಮಿನೆಸೆನ್ಸ್ ಅಂದ್ರೆ ಏನು, ಈ ತರ 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು, ಅಥವಾ 2 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ ದ ಚಾಪ್ಟರ್ Animal Kingdom. I hope you have all understood the topics which are present in the chapter. Clear? Thank you, dear students.